गुरुब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै ಶ್ರೀ ಗುರವೇ ನಮಃ. ಭಕ್ತರೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಸ್ವಾಧ್ಯಾಯ ಉಪಾಸನ ಅಧ್ಯಯನ ಮಾಡ್ತಾ ಮಾಡ್ತಾ ಭಗವಂತನ ಬಳಿ ಸಾರುವಂಥದ್ದು ಉಪಾಸನ. ಅಧ್ಯಯನ ಬಹಳ ಮುಖ್ಯವಾದದ್ದು ಆಧ್ಯಾತ್ಮಿಕ ಸಾಧಕರಿಗೆ. ಅಧ್ಯಯನ ಮಾಡ್ತಾ ಮಾಡ್ತಾ ಏನಕ್ಕೆ ಅಧ್ಯಯನ ಬೇಕು ಅಂತ ಹೇಳಿದ್ರೆ ಭಗವಂತನ ಭಾವದಲ್ಲಿ ಇನ್ನೂ ಹೆಚ್ಚು ಮುಳುಗೋದಕ್ಕೋಸ್ಕರ. ಅಧ್ಯಯನ ಮಾಡಿದಷ್ಟು ನಾವು ಭಗವಂತನಿಗೆ ಹತ್ತಿರ ಆಗ್ತೇವೆ. ಆ ಒಂದು ಉದ್ದೇಶದಿಂದ ಶಾರದಾಶ್ರಮದ ಕಡೆಯಿಂದ ಭಕ್ತರೆಲ್ಲರ ಅಪೇಕ್ಷೆಯಂತೆ ಈ ಒಂದು ಸ್ವಾಧ್ಯಾಯ ಉಪಾಸನವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಪರಮ ಪೂಜ್ಯ ಗುರುಗಳಾದ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರು ಅಧ್ಯಯನಕ್ಕೆ ಬಹಳ ವಿಶೇಷ ಒತ್ತು ಕೊಟ್ಟು ಹೇಳ್ತಾ ಇದ್ರು. ಆಧ್ಯಾತ್ಮಿಕ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು, ಕೇವಲ ನ್ಯೂಸ್ ಪೇಪರ್ ಓದ ಹಾಗೆ ರೀಡಿಂಗ್ ಆಗ್ಬಾರ್ದು, ಅಧ್ಯಯನ ಮಾಡಬೇಕು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ದಿವ್ಯತ್ರೇಯರನ್ನ ಪ್ರಾರ್ಥಿಸ್ಕೊಳ್ತಾ ಈ ಒಂದು ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮೊದಲಿಗೆ ಶ್ರೀಮಾತೆಯವರಿಂದ ಪ್ರಾರಂಭ ಮಾಡೋಣ. ಪುಟ್ಟ ಪುಸ್ತಕ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ಬರೆದಿರೋದು ವರಾಭಯಕರಿ ಶ್ರೀ ಶಾರದೇಶ್ವರಿ. ಜಗನ್ಮಾತೆಯ ರಕ್ಷಣೆ, ಅವಳ ಕೃಪೆ ಯಾವ ರೀತಿ ಹರಿದು ಬರುತ್ತೆ ಅವಳಿಗೆ ಶರಣಾದಾಗ ಅನ್ನೋದನ್ನ ಈ ಪುಟ್ಟ ಗ್ರಂಥದಲ್ಲಿ ಕಾಣ್ತೇವೆ. ನಿನ್ನೆ ದಿನ ಆಶ್ರಮದಲ್ಲಿ ಮಾಡಿದ ಒಂದು ಸಣ್ಣ ಸತ್ಸಂಗದಲ್ಲಿ ಇದರ ಮೊದಲ ಮಾತನ್ನ ಓದಿದ್ವಿ. ಈಗ ಮೊದಲನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಅಧ್ಯಾಯ 1. ದೇವಿ ಮಹಾತ್ಮ್ಯದಲ್ಲಿ ಒಂದು ಸೊಗಸಾದ ಸ್ತುತಿ ಇದೆ. ರೋಗಾನ ಶೇಷಾನ್ ಅಪಹಂಸಿ ತುಷ್ಟ ದೃಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹ್ಯಾಶ್ರಯತಾಂ ಪ್ರಯಾಂತಿ. ಎಂದರೆ, ಹೇ ದೇವಿ, ನೀನು ಸಂತುಷ್ಟಳಾದರೆ ಸಕಲ ರೋಗಗಳನ್ನು ಹೋಗಲಾಡಿಸುವೆ. ನೀನು ಕುಪಿತಳಾದರೆ ಎಲ್ಲ ಅಭೀಷ್ಟಗಳನ್ನು ಹಾಳುಗೆಡಹುವೆ. ಹೇ ದೇವಿ, ನಿನ್ನಲ್ಲಿ ಶರಣಾದವರಿಗೆ ಯಾವ ವಿಪತ್ತೂ ಬಾರದು. ನಿನ್ನಲ್ಲಿ ಆಶ್ರಯ ಪಡೆದವರು ಇತರರಿಗೆ ಆಸರೆಯಾಗಿ ನಿಲ್ಲಬಲ್ಲರು. ಹೌದು, ಭಗವತಿ ಸಂತುಷ್ಟಳಾದರೆ ರೋಗಗಳನ್ನು ಹೋಗಲಾಡಿಸುತ್ತಾಳೆ, ವಿಪತ್ತುಗಳನ್ನು ನಿವಾರಿಸುತ್ತಾಳೆ ಎಂಬ ಸ್ತುತಿಯ ಸತ್ಯತೆಯನ್ನು ಶಾರದಾದೇವಿಯವರಲ್ಲಿ ಶರಣಾದ ಭಕ್ತವೃಂದ ಅಂದು ಸಾಕ್ಷಾತ್ತಾಗಿ ಅನುಭವಿಸಿತ್ತು. ಬರಿಸಾಲ್ ಎಂಬ ಊರಿನ ಸುರೇಂದ್ರನಾಥ ರಾಯ್ ಎಂಬೊಬ್ಬ ಭಕ್ತ ಯಾವುದೋ ಒಂದು ಕಠಿಣ ರೋಗದಿಂದ ನರಳುತ್ತಿದ್ದ. ಕೊನೆಗೆ ರೋಗದ ಲಕ್ಷಣಗಳಿಂದ ಅದನ್ನು ಕ್ಷಯ ಎಂದು ನಿರ್ಧರಿಸಿದರು. ಆಗಿನ ಕಾಲದಲ್ಲಿ ಕ್ಷಯ ರೋಗ ಬಂದಿತೆಂದರೆ ರೋಗಿ ಯಮಲೋಕದ ಗಾಡಿ ಹತ್ತಿದನೆಂದೇ ಅರ್ಥ. ಸುರೇಂದ್ರ ಕೂಡ ಬದುಕುವ ಆಸೆಯನ್ನು ಕೈಬಿಟ್ಟ. ಆದರೆ ಸಾಯುವ ಮೊದಲು ಒಂದೇ ಒಂದು ಸಲ ಶಾರದಾದೇವಿಯವರ ದರ್ಶನ ಮಾಡಬೇಕೆಂಬುದು ಅವನೆದೆಯ ಆಸೆ. ಆದರೆ ಆ ಸ್ಥಿತಿಯಲ್ಲಿ ಅವನಿಗೆ ಅಷ್ಟು ದೂರ ಪಯಣಿಸಿ ಜಯರಾಂಬಾಟಿಗೆ ಹೋಗಿ ಬರುವಷ್ಟು ತ್ರಾಣವಿರಲಿಲ್ಲ. ಆದ್ದರಿಂದ ಶಾರದಾದೇವಿಯವರಿಗೆ ಪತ್ರ ಬರೆದು ವಿನಯದಿಂದ ಪ್ರಾರ್ಥಿಸಿಕೊಂಡ. ಒಮ್ಮೆ ಬರಿಸಾಲ್ಗೆ ಬಂದು ದರ್ಶನ ನೀಡುವ ಕೃಪೆ ಮಾಡಬೇಕು ಎಂದು. ಆದರೆ ಶಾರದಾದೇವಿಯವರಾದರೂ ಅಷ್ಟು ದೂರ ಹೋಗಿ ಬರಲು ಸಾಧ್ಯವೇ? ಅವರಿಗಾಗಲೇ ವೃದ್ಧಾಪ್ಯ ಬಂದಿತ್ತು, ಸಂಧಿವಾತ ಬೇರೆ. ಅವರ ಶರೀರ ತುಂಬಾ ಸೂಕ್ಷ್ಮವಾಗಿ ಬಿಟ್ಟಿತ್ತು. ದೂರದ ಪ್ರಯಾಣವನ್ನು ಅದು ಸಹಿಸಲಾರದು. ಅಲ್ಲದೆ ದಿನದಿನವೂ ಅವರಲ್ಲಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ
ಮಂತ್ರದೀಕ್ಷೆಗಳನ್ನರಸಿ ಬರುತ್ತಿದ್ದವರ ಸಂಖ್ಯೆಯೂ ಏರುತ್ತಿತ್ತು. ಗುರುಸ್ಥಾನದಲ್ಲಿದ್ದು ಅವರು ನಿರ್ವಹಿಸುತ್ತಿದ್ದ ಕಾರ್ಯದ ಶ್ರಮವಾದರೂ ಕಡಿಮೆ ಏನಲ್ಲ. ಆದ್ದರಿಂದ ಅವರು ಅವನಿಗೆ ತಮ್ಮದೊಂದು ಭಾವಚಿತ್ರವನ್ನು, ಉದ್ಬೋಧನ ಮಾಸಪತ್ರಿಕೆಯ 12 ತಿಂಗಳ ಪ್ರತಿಗಳನ್ನು ಒಟ್ಟಿಗೆ ಸೇರಿಸಿ ಹೊಲಿದು ಕಟ್ಟು ಹಾಕಿಸಿದ ಸಂಪುಟವನ್ನು ಕಳುಹಿಸಿಕೊಟ್ಟರು ಮತ್ತು ಜೊತೆಯಲ್ಲೇ ಆಶೀರ್ವಾದ ಪೂರ್ವಕವಾದ ಒಂದು ಪತ್ರವನ್ನು ಬರೆಸಿದರು. ಪ್ರೀತಿಯ ಸುರೇಂದ್ರ, ನಾನು ಅಷ್ಟು ದೂರ ಬರಲಾರೆ. ಆದರೆ ನೀನೇನೂ ಭಯಪಡಬೇಕಿಲ್ಲ. ನಿನ್ನ ಕಾಯಿಲೆ ವಾಸಿಯಾಗುತ್ತದೆ. ನೀನು ನನ್ನ ಭಾವಚಿತ್ರವನ್ನು ನೋಡುತ್ತಿದ್ದರೆ ಸಾಕು. ಜೊತೆಗೆ ಈ ಉದ್ಬೋಧನ ಪತ್ರಿಕೆಯನ್ನು ಓದುತ್ತಿರು. ಸುರೇಂದ್ರ ಅವರು ಹೇಳಿದಂತೆಯೇ ಮಾಡಿದ. ಆತ ಆ ಭಾವಚಿತ್ರದಲ್ಲಿ ಅವರನ್ನೇ ಸಾಕ್ಷಾತ್ತಾಗಿ ಕಂಡ. ಆ ಭಾವಚಿತ್ರವನ್ನು ಅವನು ತನ್ನ ತಲೆಯ ಹತ್ತಿರವೇ ಇಟ್ಟುಕೊಂಡಿರುತ್ತಿದ್ದ. ಕ್ಷಿಪ್ರದಲ್ಲೇ ಅವನ ಕ್ಷಯರೋಗ ವಾಸಿಯಾಯಿತು. ಹೀಗೆ ಅವನು ಮೃತ್ಯುವಿನ ದವಡೆಯಿಂದಲೂ ಪಾರಾಗಿ ಬಂದು ಅಮೃತಮಯಿಯಾದ ಶಾರದಾದೇವಿಯವರ ದರ್ಶನ ಮಾಡಿ ಕೃತಾರ್ಥನಾದ. ಇನ್ನೊಂದು ಘಟನೆ. ಶಾರದಾದೇವಿಯವರ ಸ್ತ್ರೀ ಭಕ್ತೆಯರ ಪೈಕಿ ಕ್ಷೀರೋದಬಾಲ ಎಂಬವಳೊಬ್ಬಳು. ಚಿಕ್ಕಂದಿನಲ್ಲೇ ಒಮ್ಮೆ ತನ್ನ ಉಗುರು ಕತ್ತರಿಸಿಕೊಳ್ಳುತ್ತಿದ್ದಾಗ ಅವಳ ಬೆರಳುಗಳಿಗೆ ಗಾಯವಾಗಿ ಬಿಟ್ಟಿತ್ತು. ಆ ಗಾಯ ಮಾಯುವ ಮೊದಲೇ ಅವಳು ಒಂದು ದಿನ ಪರಂಗಿ ಹಣ್ಣನ್ನು ಹೆಚ್ಚುವಾಗ ಅದರ ಸೊನೆ ಆ ಗಾಯಗಳಿಗೆ ತಗುಲಿ ಬೆರಳುಗಳೆಲ್ಲ ಊದಿ ಹುಣ್ಣಾಯಿತು. ಆಮೇಲೆ ಕೆಲವಾರು ವರ್ಷಗಳೇ ಕಳೆದರೂ ಆ ಹುಣ್ಣು ವಾಸಿಯಾಗಲೇ ಇಲ್ಲ. ಅದರಲ್ಲೂ ಬೆರಳುಗಳಿಗೆ ನೀರನ್ನು ಮುಟ್ಟಿಸಿದರೆ ಹುಣ್ಣು ರಣವಾಗುತ್ತಿತ್ತು. ಯಾವ ಚಿಕಿತ್ಸೆಯಿಂದಲೂ ಅಷ್ಟು ಗುಣ ಕಾಣಲಿಲ್ಲ. ಹೀಗೆ 12 ವರ್ಷಗಳೇ ಕಳೆದು ಹೋದುವು. ಈ ನಡುವೆ ಅವಳು ಶಾರದಾದೇವಿಯವರ ನಿಕಟ ಸಂಪರ್ಕಕ್ಕೆ ಬಂದಳು. ಆದರೆ ತನ್ನ ಹುಣ್ಣಿನ ಕಾರಣದಿಂದಾಗಿ ಅವಳು ಅವರ ಪಾದಗಳನ್ನು ಮುಟ್ಟುತ್ತಿರಲಿಲ್ಲ. ಒಂದು ದಿನ ಒಬ್ಬಳು ಭಕ್ತೆ ಶಾರದಾದೇವಿಯವರಿಗೆ ಪ್ರಣಾಮ ಮಾಡುವಾಗ ಬಹಳ ಗೌರವದಿಂದ ತನ್ನ ಹಸ್ತಗಳನ್ನು ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡು ಅವರ ಪಾದಧೂಳಿ ತೆಗೆದುಕೊಂಡದ್ದನ್ನು ಕ್ಷೀರೋದಬಾಲೆ ನೋಡಿದಳು. ಹೌದಲ್ಲ, ಇದೇ ಒಳ್ಳೆಯ ಉಪಾಯ ಎಂದುಕೊಳ್ಳುತ್ತಾ ಅಂದು ಅವರಿಂದ ಬೀಳ್ಗೊಳ್ಳುವಾಗ ತಾನೂ ಹಸ್ತಗಳನ್ನು ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡು ಅವರ ಪಾದಗಳನ್ನು ಮುಟ್ಟಿದಳು. ಶಾರದಾದೇವಿಯವರ ಸೂಕ್ಷ್ಮ ದೃಷ್ಟಿ ತಕ್ಷಣ ಇದನ್ನು ಗಮನಿಸಿತು. ಇಷ್ಟು ದಿನ ಪಾದ ಮುಟ್ಟದಿದ್ದವಳು ಇಂದೇಕೆ ಹೀಗೆ ಕೈಗೆ ಸೆರಗು ಮುಚ್ಚಿಕೊಂಡು ಮುಟ್ಟುತ್ತಿದ್ದಾಳೆ? ಅವಳನ್ನೇ ಕೇಳಿದರು. ಆಗ ಅವಳು ತುಂಬ ಸಂಕೋಚದಿಂದ ತನ್ನ ಬೆರಳು ಹುಣ್ಣಿನ ಸಂಗತಿ ತಿಳಿಸಿದಳು. ಶಾರದಾದೇವಿಯವರು ಕನಿಕರದಿಂದ ನುಡಿದರು, ಮಗಳೇ, ಇತ್ತೀಚಿನ ದಿನಗಳಲ್ಲಿ ನನ್ನ ಮನಸ್ಸು ಸದಾ ಅಂತರ್ಮುಖಿಯಾಗೇ ಇರುವುದರಿಂದ ನಾನು ನಿಮ್ಮಗಳ ಕಡೆಗೆಲ್ಲ ಹೆಚ್ಚು ಗಮನ ಕೊಡಲು ಆಗುತ್ತಿಲ್ಲ. ಇಷ್ಟು ದಿನವೂ ಈ ಹುಣ್ಣು ಯಾಕೆ ವಾಸಿಯಾಗಿಲ್ಲ ಗೊತ್ತೇನು? ನೀನು ಈ ಹುಣ್ಣಿನ ಕೈಯಿಂದಲೇ ಪೂಜೆ ಮಾಡುತ್ತಿದ್ದೀಯಲ್ಲ, ಅದಕ್ಕೆ. ಹೋಗಲಿ, ನನ್ನೊಂದಿಗೆ ಬಾ. ಪೂಜಾ ಕೋಣೆಯಲ್ಲಿ ಶ್ರೀರಾಮಕೃಷ್ಣರ ನಿರ್ಮಾಲ್ಯ ಹಾಗೂ ಚರಣಾಮೃತ ಅಂದರೆ ತೀರ್ಥ ಇದೆ. ಅದನ್ನು ಈಗ ಬ್ರಹ್ಮಚಾರಿಗಳು ತೆಗೆದುಕೊಂಡು ಹೋಗಿ ಗಂಗೆಗೆ ಹಾಕಿ ಬಿಡುತ್ತಾರೆ. ಆದ್ದರಿಂದ ಬೇಗ ಬಾ. ಹೀಗೆನ್ನುತ್ತಾ ಅವರು ಆಕೆಯನ್ನು ಪೂಜಾ ಕೊಠಡಿಗೆ ಕರೆದೊಯ್ದು ಕಮಂಡಲದಲ್ಲಿದ್ದ ಚರಣಾಮೃತದೊಳಗೆ ಆಕೆಯ ಇಡೀ ಹಸ್ತವನ್ನು ಒಮ್ಮೆ ಮುಳುಗಿಸುವಂತೆ ಹೇಳಿದರು. ಅವಳು ಹಾಗೆಯೇ ಮಾಡಿದ ಬಳಿಕ
ಮತ್ತೆ ನುಡಿದರು, ನೋಡು, ಇನ್ನು ಮೇಲೆ ಈ ಹುಣ್ಣು ವಾಸಿಯಾಗುತ್ತದೆ. ಆದರೆ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮುಟ್ಟದಿದ್ದರೆ ಒಳ್ಳೆಯದು. ಹಾಗೆಂದು ಸಂದರ್ಭ ಬಂದಾಗ ಅವುಗಳನ್ನು ಮುಟ್ಟದೆಯೇ ಇರಲು ಸಾಧ್ಯವಿಲ್ಲ. ಹಾಗೆ ಮುಟ್ಟಿದಾಗ ಪುನಃ ಹುಣ್ಣು ಸ್ವಲ್ಪ ಕಾಣಿಸಿಕೊಳ್ಳಬಹುದು. ಆದರೆ ಅದರಿಂದಾಗಿ ನೀನೇನೂ ಗಾಬರಿಯಾಗಬೇಕಿಲ್ಲ. ಹೇಗಿದ್ದರೂ ನೀನು ಪ್ರತಿದಿನ ಶ್ರೀರಾಮಕೃಷ್ಣರ ಪೂಜೆ ಮಾಡುತ್ತಿದ್ದೀಯಲ್ಲ, ಆಗ ಒಂದಿಷ್ಟು ಚರಣಾಮೃತವನ್ನು ಮುಟ್ಟಿಸಿಬಿಡು, ವಾಸಿಯಾಗುತ್ತದೆ. ನಿಜಕ್ಕೂ ಕ್ಷೀರೋದಬಾಲಿಯ ಕೈ ಹುಣ್ಣು ಆಶ್ಚರ್ಯಕರವಾಗಿ ಮಾಯವಾಯಿತು. ಆದರೆ ಕಾರಣಾಂತರಗಳಿಂದ ಆ ಹುಣ್ಣು ಮತ್ತೆಂದಾದರೂ ಕಾಣಿಸಿಕೊಂಡರೆ ಶಾರದಾದೇವಿಯವರು ಎಂದಂತೆ ಆಕೆ ಶ್ರೀರಾಮಕೃಷ್ಣರ ಚರಣಾಮೃತವನ್ನು ಮುಟ್ಟಿಸುತ್ತಿದ್ದಳು. ಬಳಿಕ 1 ಗಂಟೆಯೊಳಗೆಲ್ಲ ಆ ಹುಣ್ಣು ವಾಸಿಯಾಗಿ ಬಿಡುತ್ತಿತ್ತು. ಇಲ್ಲಿ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಚರಣಾಮೃತವನ್ನು ಉಪಯೋಗಿಸಿ ಪವಾಡ ನಡೆಸಿದ್ದನ್ನು ನೋಡಬಹುದಾಗಿದೆ. ಹೀಗೆ ಚರಣಾಮೃತದ ಮೂಲಕ ಅಥವಾ ಪ್ರಾರ್ಥನೆಯ ಮೂಲಕ ಅವರು ಕೃಪೆ ಹರಿಸುತ್ತಿದ್ದುದು ಅವರ ಶಕ್ತಿ ಹರಿದು ಬರುತ್ತಿದ್ದ ನಾನಾ ವಿನ್ಯಾಸಗಳಲ್ಲಿ ಒಂದು ಅಷ್ಟೇ. ಆದರೆ ಜಗನ್ಮಾತೆಯ ರೀತಿ ನೀತಿಗಳಿಗೆ ಪರಿಮಿತಿಯಾಗಲಿ ಪ್ರತಿಬಂಧಕವಾಗಲಿ ಇರಲು ಸಾಧ್ಯವೇ? ಶಾರದಾದೇವಿಯವರು ಕೆಲವೊಮ್ಮೆ ತಮ್ಮ ಒಂದು ಮಾತಿನಿಂದಲೇ ಭಕ್ತರ ದುರಿತವನ್ನು ನಿವಾರಿಸಿದ್ದುಂಟು. ವಜ್ರೇಶ್ವರಿ ಎಂಬ ಭಕ್ತೆಯೊಬ್ಬಳು ಶಾರದಾದೇವಿಯವರಿಂದ ಮಂತ್ರದೀಕ್ಷೆ ಪಡೆಯಲು ಬಂದಿದ್ದಳು. ಈಕೆಗೆ ಹಿಸ್ಟೀರಿಯಾ, ಒಂದು ಮನೋರೋಗ ಇದ್ದುದರಿಂದ ಅದರ ನಿಯಂತ್ರಣಕ್ಕಾಗಿ ತೋಳಿಗೆ ಬೆಳ್ಳಿಯ ತಾಯಿತ ಕಟ್ಟಿಕೊಂಡಿದ್ದಳು. ಆದರೂ ಯಾರಾದರೂ ಆ ರೋಗದ ಸಂಬಂಧವಾಗಿ ಮಾತೆತ್ತಿದರೆ ಸಾಕು, ರೋಗದ ಉನ್ಮಾದ ಅವಳಲ್ಲಿ ಮರುಕಳಿಸಿ ಬಿಡುತ್ತಿತ್ತು. ಅದು 6-7 ದಿನಗಳವರೆಗೆ ಪ್ರತಿದಿನವೂ ಸಂಜೆ ಪ್ರಾರಂಭವಾಗಿ ರಾತ್ರಿ ಬಹಳ ಹೊತ್ತಿನವರೆಗೂ ಇರುತ್ತಿತ್ತು. ವಜ್ರೇಶ್ವರಿಯ ಸ್ಥಿತಿ ಇಂಥದು. ಇದನ್ನು ತಿಳಿದಿದ್ದವರು ಆ ತಾಯಿತದ ಅಥವಾ ರೋಗದ ಪ್ರಸ್ತಾಪವೆತ್ತದಂತೆ ಎಚ್ಚರದಿಂದಿರುತ್ತಿದ್ದರು. ಆದರೆ ಶಾರದಾದೇವಿಯವರೊಂದಿಗೆ ಇದ್ದ ಅವರ ಕೊನೆಯ ಸೋದರನ ಹೆಂಡತಿ ಸುರಬಾಲೆಗೆ ವಜ್ರೇಶ್ವರಿಯನ್ನು ನೋಡಿದಾಗ ಮೊದಲು ಕಂಡದ್ದೇ ಆ ತಾಯಿತ. ತಕ್ಷಣ ಅವಳ ಕುತೂಹಲ ಕೆರಳಿತು. ಏನಿರಬಹುದು ಆ ತಾಯಿತ? ಯಾಕಿರಬಹುದು? ತನ್ನ ಕುತೂಹಲವನ್ನು ಹತ್ತಿಕ್ಕಲಾರದೆ ಆಕೆ ವಜ್ರೇಶ್ವರಿಯನ್ನೇ ನೇರವಾಗಿ ಕೇಳಲು ಮುಂದಾದಳು. ಇನ್ನೇನು ಅವಳು ವಜ್ರೇಶ್ವರಿಯನ್ನು ಕೇಳಿಬಿಡಬೇಕು. ಅಷ್ಟರಲ್ಲಿ ಶಾರದಾದೇವಿಯವರು ಅವಳನ್ನು ತಡೆದು ಗದರಿದರು. ಏ ಸುರಬಾಲೆ, ಹಾಗೆಲ್ಲ ಕೇಳಬಾರದು. ಅವಳು ಯಾವುದೋ ಕಾಯಿಲೆಯ ನಿವಾರಣೆಗೆಂದು ಅದನ್ನು ಕಟ್ಟುಕೊಂಡಿರಬಹುದು. ನೀನು ಹೋಗಿ ಅದರ ವಿಷಯ ಕೆದಕಿ ಅವಳ ಮನಸ್ಸನ್ನು ನೋಯಿಸಬಾರದು. ಶಾರದಾದೇವಿಯವರಿಗೆ ವಜ್ರೇಶ್ವರಿಯ ಮೇಲೆ ಮರುಕ ಉಂಟಾಯಿತು. ಅವಳನ್ನು ಕರೆದು ಕನಿಕರದಿಂದ, ನೋಡಮ್ಮ, ನೀನಿನ್ನೂ ಆ ತಾಯಿತ ಕಟ್ಟಿಕೊಳ್ಳಬೇಕಿಲ್ಲ. ನಿನ್ನ ರೋಗ ತನ್ನಷ್ಟಕ್ಕೆ ವಾಸಿಯಾಗುತ್ತದೆ ಎಂದು ಹೇಳಿಬಿಟ್ಟರು. ಆಶ್ಚರ್ಯ! ಮುಂದೆ ಅವಳಿಗೆ ಒಮ್ಮೆಯೂ ಉನ್ಮಾದ ರೋಗ ಮರಿಕೊಳಿಸಲೇ ಇಲ್ಲ. ಅಷ್ಟೇ ಅಲ್ಲ, ಅವಳೇ ಇತರ ಉನ್ಮಾದ ರೋಗಿಗಳ ಶುಶ್ರೂಷೆ ಮಾಡುವಂತಾದಳು. ಅಧ್ಯಾಯ 2. ಶ್ರೀ ಶಾರದಾದೇವಿಯವರ ಭಕ್ತರ ಪೈಕಿ ಪೂರ್ಣಚಂದ್ರ ಭೌಮಿಕ ಎಂಬವನೊಬ್ಬ. ಅವನು ಒಮ್ಮೆ ತನ್ನ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಗಂಡಾಂತರಕ್ಕೆ ಸಿಲುಕಿದ.
ಪರಿಣಾಮವಾಗಿ ಅವನಿಗೆ ಸೆರೆಮನೆ ವಾಸ ಸಂಭವಿಸಬಹುದಾದ ಪ್ರಸಂಗ ಬಂತು. ಸೆರೆಮನೆ ವಾಸ ಪ್ರಾಪ್ತವಾಯಿತೆಂದರೆ ಮಾನ ಹೋಗುತ್ತದೆ, ಕುಟುಂಬ ಅನಾಥವಾಗುತ್ತದೆ. ಅಷ್ಟೇ ಅಲ್ಲ, ಬಿಡುಗಡೆಯಾದ ಮೇಲೂ ಅಂಥವರಿಗೆ ಬೇರೆ ಉದ್ಯೋಗ ಸಿಗುವುದಿಲ್ಲ. ಇಷ್ಟಾದ ಮೇಲೆ ಬೇರೆ ಮರಣ ಬೇಕೇ? ಇಂಥ ಘೋರ ಪರಿಸ್ಥಿತಿಗೆ ಸಿಕ್ಕಿಕೊಂಡ ಪೂರ್ಣಚಂದ್ರ ಶಾರದಾದೇವಿಯವರ ಬಳಿಗೆ ಓಡಿ ಬಂದು ಸಂಗತಿಯನ್ನೆಲ್ಲ ವಿವರಿಸಿ ಮೊರೆಯಿಟ್ಟ. ಅವರು ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಂಡರು. ಕಡೆಗೆ, ಪೂರ್ಣ, ಭಯಪಡಬೇಕಾಗಿಲ್ಲ, ನೀನೇನೂ ಚಿಂತೆ ಮಾಡಬೇಡ, ಹೋಗು ಎಂದು ಅಭಯ ನೀಡಿದರು. ಆತ ಅತೀವ ಸಮಾಧಾನದಿಂದ ಮನೆಗೆ ಹಿಂದಿರುಗಿದ. ಕೆಲವೇ ದಿನಗಳಲ್ಲಿ ಅವನು ಯಾರೂ ನಿರೀಕ್ಷಿಸಿರದ ರೀತಿಯಲ್ಲಿ ಆ ಗಂಡಾಂತರದಿಂದ ಪಾರಾದ. ಇನ್ನೊಂದು ಘಟನೆ, ಅದು ಶ್ರೀರಾಮಕೃಷ್ಣರ ಜೀವಿತಾವಧಿಯಲ್ಲೇ ಶಾರದಾದೇವಿಯವರ ಅತುಲ ಶಕ್ತಿ ಪ್ರಕಟಗೊಂಡ ಪ್ರಸಂಗ. ಶಾರದಾದೇವಿಯವರಿಗೆ ಆಗಿನ್ನೂ 25-30 ವರ್ಷ ವಯಸ್ಸಿರಬಹುದು ಅಷ್ಟೇ. ಸ್ವಯಂ ಶ್ರೀರಾಮಕೃಷ್ಣರೇ ತಮ್ಮ ಸತಿಯ ನಿಜ ಮಹಿಮೆ ವ್ಯಕ್ತಗೊಳ್ಳಲು ಅನುವು ಮಾಡಿಕೊಟ್ಟ ಸನ್ನಿವೇಶವದು. ಆಗ ಶಾರದಾದೇವಿಯವರು ದಕ್ಷಿಣೇಶ್ವರದಲ್ಲಿದ್ದರು. ನಹಬತ್ ಖಾನೆ ಎಂಬ 8 ಅಡಿ ಉದ್ದಗಲದ ಪುಟ್ಟ ಕೋಣೆಯಲ್ಲಿ ಅವರ ವಾಸ. ಅದೊಂದು ದಿನ ಕೃಷ್ಣ ಪ್ರಿಯಾಂಗಿನಿ ಎಂಬ ಗೃಹಿಣಿಯೊಬ್ಬಳು ದಕ್ಷಿಣೇಶ್ವರಕ್ಕೆ ಬಂದಳು. ಅವಳು ಜೀವನದಲ್ಲಿ ಕಷ್ಟಗಳಿಂದ ಬಹಳ ನೊಂದಿದ್ದಳು. ಅವಳ ಗಂಡ ಕಾಳಿಪದ ಘೋಷ್ ಸ್ವಭಾವತಃ ಒಳ್ಳೆಯವನೇ ಆದರೂ ಕುಡಿತಕ್ಕೆ, ದುಷ್ಟ ಸಹವಾಸಕ್ಕೆ ಬಿದ್ದು ಪೂರ್ತಿ ಹಾಳಾಗಿ ಹೋಗಿದ್ದ. ಸಂಸಾರ ವಿನಾಶದ ಅಂಚಿಗೆ ಬಂದಿತ್ತು. ಗಂಡನನ್ನು ಸರಿದಾರಿಗೆ ತರಲು ಕೃಷ್ಣ ಪ್ರಿಯಾಂಗಿನಿ ಎಷ್ಟೆಷ್ಟೋ ಪೂಜೆ, ವ್ರತ, ಉಪವಾಸಗಳನ್ನೆಲ್ಲ ಮಾಡಿದ್ದಳು. ಆ ಪ್ರಯತ್ನದಲ್ಲೇ ಈಗ ದಕ್ಷಿಣೇಶ್ವರದ ಕಾಳಿ ಮಂದಿರಕ್ಕೆ ಬಂದು ಹರಕೆ ಹೊತ್ತಿದ್ದಳು. ಇಲ್ಲಿಗೆ ಬಂದಾಗ ಅವಳಿಗೆ ಶ್ರೀರಾಮಕೃಷ್ಣರ ಹೆಸರು ಕಿವಿಗೆ ಬಿತ್ತು. ಆದ್ದರಿಂದ ಅವರ ಬಳಿಗೂ ಬಂದು ತನ್ನ ಗೋಳಿನ ಕಥೆಯನ್ನು ತೋಡಿಕೊಂಡು ತನಗೊಂದು ಮಂತ್ರ, ತಾಯಿತ ಏನಾದರೂ ಕೊಡಬೇಕೆಂದು ಪ್ರಾರ್ಥಿಸಿಕೊಂಡಳು. ಶ್ರೀರಾಮಕೃಷ್ಣರು ಅವಳಿಗೆ ಹೀಗೆಂದರು: ನೋಡಮ್ಮ, ಅಗೋ ಆ ಕಡೆ ನಹಬತ್ ಖಾನೆ ಇದೆಯಲ್ಲ, ಅಲ್ಲಿ ಒಬ್ಬಾಕೆ ಇದ್ದಾಳೆ. ನೀನು ಅವಳ ಹತ್ತಿರ ಹೋಗಿ ನಿನ್ನ ಸಂಕಟವನ್ನೆಲ್ಲ ಹೇಳಿಕೋ. ಅವಳು ನಿನ್ನ ಕಷ್ಟವನ್ನು ಪರಿಹರಿಸಿಕೊಡುತ್ತಾಳೆ. ಅವಳಿಗೆ ಈ ಮಂತ್ರಗಿಂತ್ರವೆಲ್ಲ ಚೆನ್ನಾಗಿ ಗೊತ್ತು. ಈ ವಿಷಯದಲ್ಲಿ ಅವಳೇ ನನಗಿಂತ ಗಟ್ಟಿಗಿತ್ತಿ. ಕೃಷ್ಣ ಪ್ರಿಯಾಂಗಿನಿ ನಹಬತ್ತಿಗೆ ಬಂದಾಗ ಶಾರದಾದೇವಿಯವರು ಪೂಜಾ ನಿರತರಾಗಿದ್ದರು. ಅವರ ಮನಸ್ಸು ಪರಮ ಕರುಣಾಭಾವದಿಂದ ತುಂಬಿತ್ತು. ಆ ಹೆಣ್ಣು ಮಗಳ ಅಳಲನ್ನು ಅತ್ಯಂತ ಸಹಾನುಭೂತಿಯಿಂದ ಆಲಿಸಿದರು. ಆದರೆ ಶ್ರೀರಾಮಕೃಷ್ಣರು ಹೇಳಿ ಕಳಿಸಿದ್ದನ್ನು ಕೇಳಿದಾಗ ಮಾತ್ರ ಅವರಿಗೆ ಅತ್ಯಾಶ್ಚರ್ಯವಾಯಿತು. ಏಕೆಂದರೆ ಆ ದಿನಗಳಲ್ಲಿ ಅವರು ಭಕ್ತಾದಿಗಳನ್ನು ಹೆಚ್ಚಾಗಿ ಸಂಧಿಸುತ್ತಲೇ ಇರಲಿಲ್ಲ. ಇನ್ನು ಅನುಗ್ರಹ, ಆಶೀರ್ವಾದ ಮಾಡುವ ಮಾತೆಲ್ಲ ದೂರವೇ ಉಳಿಯಿತು. ಅವರು ತಪೋಮಯವಾದ ಗುಪ್ತ ಪವಿತ್ರ ಜೀವನ ನಡೆಸುತ್ತಾ ಪತಿದೇವ ಶ್ರೀರಾಮಕೃಷ್ಣರ ಸೇವೆಯಲ್ಲೇ ನಿರತರಾಗಿದ್ದ ಕಾಲವುದು. ಅಲ್ಲದೆ ಶ್ರೀರಾಮಕೃಷ್ಣರೆಂದೂ ಅವರಿಗೆ ಯಂತ್ರತಂತ್ರಗಳನ್ನು ಕಲಿಸಿರಲಿಲ್ಲ. ಅಷ್ಟೇ ಅಲ್ಲ, ಹಿಂದೆ ತಮಗೆ ಕಾಯಿಲೆ ವಾಸಿ ಮಾಡುವ ಮಂತ್ರಸಿದ್ಧಿ ಇತ್ತೆಂದು ಶಾರದಾದೇವಿಯವರು ತಿಳಿಸಿದಾಗ ಶ್ರೀರಾಮಕೃಷ್ಣರು ಅವರಿಗೆ ಅದನ್ನು ಇಷ್ಟ ದೇವತೆಯ ಪದತಲದಲ್ಲಿ ಸಮರ್ಪಿಸಿ ಬಿಡುವಂತೆ ಹೇಳಿದ್ದರು. ಮತ್ತು ಶುದ್ಧವಾದ ಆಧ್ಯಾತ್ಮಿಕ ಜೀವನ ಸಾಕ್ಷಾತ್ಕಾರಗಳಿಗೆ
ಈ ಸಿದ್ಧಿಗಳು ಮಾರಕ ಎಂಬುದನ್ನು ಸ್ವತಃ ಅವರೇ ಶಾರದಾ ದೇವಿಯವರಿಗೆ ಮನದಟ್ಟುಪಡಿಸಿದ್ದರು. ಅಂತಹ ಶ್ರೀರಾಮಕೃಷ್ಣರೀಗ ತಂತ್ರ ತಾಯಿತ ಅರಸುತ್ತ ಬಂದ ಮಹಿಳೆಯನ್ನು ತಮ್ಮಲ್ಲಿಗೆ ಕಳುಹಿಸಿದರೆಂದರೇನರ್ಥ? ಶ್ರೀರಾಮಕೃಷ್ಣರು ತಮಾಷೆಗಾಗಿ ಹೀಗೆ ಮಾಡಿರಬಹುದೇ, ಅಥವಾ ತಮ್ಮನ್ನು ಪರೀಕ್ಷಿಸಲೆಂದೇ? ಹೀಗೆ ಯೋಚಿಸುತ್ತಿದ್ದ ಶಾರದಾ ದೇವಿಯವರಿಗೆ ಏನೂ ತೋಚಲೇ ಇಲ್ಲ. ಕಡೆಗೆ ಕೃಷ್ಣ ಪ್ರಿಯಾಂಗಿನಿಗೆ ಹೇಳಿದರು, ಅಮ್ಮ, ನನಗೆ ಮಂತ್ರತಂತ್ರಗಳ ವಿಷಯ ಏನೇನೂ ತಿಳಿಯದು. ನೀನು ಹೋಗಿ ಅವರನ್ನೇ ಕೇಳಿಕೋ. ಆಕೆ ತಮ್ಮಲ್ಲಿಗೆ ಬಂದಾಗ ಶ್ರೀರಾಮಕೃಷ್ಣರೆಂದರು, ಇಲ್ಲ ಇಲ್ಲ, ಅವಳಿಗೆಲ್ಲ ಗೊತ್ತಿದೆ. ನೀನು ಹೋಗಿ ಅವಳನ್ನೇ ಹಿಡಿದುಕೋ, ಬಿಡಬೇಡ. ಅವಳು ಮತ್ತೆ ನಹಬತ್ತಿಗೆ ಬಂದಾಗ ಶಾರದಾ ದೇವಿಯವರು, ಇಲ್ಲಮ್ಮ, ನನಗೇನೂ ಗೊತ್ತಿಲ್ಲ ಎಂದು ಹೇಳಿ ಮತ್ತೆ ಹಿಂದೆ ಕಳುಹಿಸಿದರು. ಹೀಗೆ ಅತ್ತಿಂದಿತ್ತ ಸುತ್ತಾಡಿ ಆ ಬಡಪಾಯಿ ಹೆಂಗಸಿಗೆ ಏನು ಮಾಡಬೇಕೆಂಬುದೇ ತಿಳಿಯದಾಯಿತು. ಅವಳ ದಯನೀಯ ಸ್ಥಿತಿಯನ್ನು ಕಂಡು ಶಾರದಾ ದೇವಿಯವರ ಹೃದಯ ಕರಗಿತು. ಇದನ್ನಿನ್ನು ಹೀಗೆ ಬೆಳೆಸಿಕೊಂಡು ಹೋದರೆ ಆ ಮಹಿಳೆಗೆ ಅವಮಾನ ಮಾಡಿದಂತಾಗುತ್ತದೆ, ಪರಿಸ್ಥಿತಿ ಕೆಟ್ಟು ಹೋಗುತ್ತದೆ ಎಂದು ತಿಳಿದು ಅವಳು ಮೂರನೆಯ ಸಲ ತಮ್ಮಲ್ಲಿಗೆ ಬಂದಾಗ ಶಾರದಾ ದೇವಿಯವರು, ಆಗಲಿ, ಕೊಡುತ್ತೇನೆ, ಕುಳಿತುಕೊಳ್ಳಮ್ಮ ಎಂದು ಹೇಳಿ ಸಂತೈಸಿದರು. ಬಳಿಕ ಪೂಜೆಗೆ ಬಳಸಿದ್ದ ಬಿಲ್ವಪತ್ರೆಯೊಂದರ ಮೇಲೆ ಶ್ರೀರಾಮಕೃಷ್ಣರ ಹೆಸರನ್ನು ಬರೆದುಕೊಟ್ಟು, ಇಕೋ, ನೀನು ಕೇಳಿದ ತಾಯಿತ, ಇದನ್ನಿಟ್ಟುಕೋ ಮತ್ತು ಭಗವನ್ನಾಮವನ್ನು ಜಪಿಸುತ್ತಿರು, ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿ ಧೈರ್ಯ ತುಂಬಿ ಕಳಿಸಿದರು. ಶಾರದಾ ದೇವಿಯವರು ಅಭಿಮಂತ್ರಿಸಿಕೊಟ್ಟ ಆ ತಾಯಿತದ ಪ್ರಭಾವದಿಂದ ಆಕೆಯ ಗಂಡ ಕಾಳಿಪದನ ಮನಸ್ಸು ಕ್ರಮೇಣ ಸುಧಾರಿಸಿತು. ಮುಂದೆ ಅವನು ಶ್ರೀರಾಮಕೃಷ್ಣರ ಪಾವನಕರ ಸಂಪರ್ಕಕ್ಕೆ ಬಂದು ಅವರ ನಿಷ್ಠಾವಂತ ಭಕ್ತರಲ್ಲೊಬ್ಬನಾದ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಭಕ್ತರಲ್ಲಿ ಒಂದು ವಿನಂತಿ, ನೀವು ಕನಿಷ್ಠ ಪಕ್ಷ 5 ಜನರನ್ನ ಇದಕ್ಕೆ ಲಿಂಕ್ ಮಾಡಿದ್ರೆ ದಿವ್ಯತ್ರಯರ ಭಾವ ಪ್ರಚಾರದಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಿದಾಗತ್ತೆ. ಈ ರೀತಿ ಎಲ್ಲರೂ ಸೇರಿ ದಿವ್ಯತ್ರಯರ ಒಂದು ಚಿಂತನೆಗಳಲ್ಲಿ ನಾವು ತೊಡಗೋಣ, ನಮ್ಗೆ ಗೊತ್ತಿರೋರ್ನು ತೊಡಗಿಸೋಣ.